ಈಗ ಚಿಕ್ಕಮಗಳೂರಿಗೆ ಹೋಗೋಣ. ಚಿಕ್ಕಮಗಳೂರಿನಲ್ಲಿ KSRTC ಬಸ್ ಅಪಘಾತವಾಗಿ ಜಸ್ಟ್ ಮಿಸ್ನಲ್ಲಿ ಎಲ್ಲರೂ ಬಚಾವಾಗಿದ್ದಾರೆ. ಮೂವಿಂಗ್ ಅಂದರೆ ಬಸ್ಸು ಹೊರಡ್ತಾ ಇರುವಂಥ ಸಂದರ್ಭದಲ್ಲೇ ರಸ್ತೆ ಮಾರ್ಗದಲ್ಲಿ ಬಸ್ನ ಸ್ಟೇರಿಂಗ್ ಬರುತ್ತಲ್ಲ, ಅದು ಕಟ್ಟಾಗೋಯ್ತು. ಚಿಕ್ಕಮಗಳೂರಿನ ಬೇಲೂರು ರಸ್ತೆಯಲ್ಲಾಗಿರೋ ಆಕ್ಸಿಡೆಂಟ್ ಇದು. KSRTC ಬಸ್ ಡೆಡ್ಲಿ ಆಕ್ಸಿಡೆಂಟು ಹೆಂಗಾಯಿತು ಅಂತ ಅಲ್ಲಿನ CCTVಯಲ್ಲಿ ಸರಿಯಾಗಿದೆ. ಏನಿಲ್ಲ ಅಂತಂದ್ರೂ 1.5 ಅಡಿ ಎತ್ತರಕ್ಕೆ ಚಕ್ರ ಹಾರಿರೋದು. ಕಾರಣ ಏನು? ಸ್ಟೇರಿಂಗ್ ಕಟ್ಟಾಗಿತ್ತು. ಗಾಡಿ ಓಡಿಸ್ಬೇಕಾದ್ರೇ, KSRTC ಓಡಿಸ್ಬೇಕಾದ್ರೇ ಸ್ಟೇರಿಂಗ್ ಕಟ್ಟಾಗಿ ಆಕ್ಸಿಡೆಂಟ್ ಆಗಿತ್ತು. ಬಟ್ ಅನಾಹುತ ತಪ್ಪಿದೆ. ಕಾರಣ ಏನಂತಂದರೆ, ಹಿಂದ್ಗಡೆಯಿಂದ ಬರುವಂಥ ಸವಾರರು ಸ್ಪೀಡ್ನಲ್ಲಿ ಇದ್ದಿದ್ದರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಆದರೆ ಅದರಿಂದ ಬಚಾವಾಗಿದ್ದಾರೆ ಎಲ್ಲರೂ. ಹಾಸನದಿಂದ ಚಿಕ್ಕಮಗಳೂರು ಕಡೆಗೆ ಹೋಗ್ತಾ ಇದ್ದಂತಹ ಬಸ್ಸು ಸ್ಟೇರಿಂಗ್ ಕಟ್ಟಾಗಿ ನೋಡಿ ಹೆಂಗಾಗಿದೆ. ಹಿಂದ್ಗಡೆ ಟೈರು ನೋಡಿ ಹೆಂಗೆ ಹಾರಿದೆ ಅಂತ. ಆ CCTV ವಿಜುವಲ್ಸ್ ನೋಡಿ. ನೋಡಿ, ಹಾಸನದಿಂದ ಚಿಕ್ಕಮಗಳೂರು ರಸ್ತೆಗೆ ಬರ್ತಾ ಇತ್ತು ಬೇಲೂರು ಮಾರ್ಗವಾಗಿ. ನೋಡಿ, ಸ್ಪೀಡ್ನಲ್ಲೂ ಇತ್ತು, ಯಾಕೆಂದರೆ ಖಾಲಿ ರೋಡ್ ಇತ್ತು, ಸ್ಪೀಡಲ್ಲಿತ್ತು. ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಏನೋ ಗುದ್ದಿದ ಅನುಭವ ಆಗುತ್ತೆ ಅನ್ನೋದು ನೋಡೋರಿಗೆ. ಆದರೆ ಇಲ್ಲ, ಆ್ಯಕ್ಚುಲ್ ಆಗಿ ಸ್ಟೇರಿಂಗ್ ಕಟ್ಟಾಗ್ಬಿಡುತ್ತೆ. ಸ್ಟೇರಿಂಗ್ ಕಟ್ಟಾದಾಗ ಫ್ರಂಟ್ ಟೈರ್ ಮೂವ್ ಆಗೋದಿಲ್ಲ, ನಿಂತಲ್ಲೇ ನಿಂತು ಬಿಡುತ್ತೆ. ಆವಾಗ ಸ್ಪೀಡಲ್ಲಿದ್ದ ಕಾರಣ ಹಿಂದ್ಗಡೆ ಚಕ್ರ ಹಾರಿಬಿಡುತ್ತೆ. ನೋಡಿ ಅಲ್ಲಿ ಆ ಹಾರಿದ ಪರಿಣಾಮ ಬಸ್ ಅಡ್ಡಡ್ಡ ತಿರ್ಕೊಂಡ್ಬಿಡುತ್ತೆ. ಇಫ್ ಇನ್ ಕೇಸ್ ಆ ಬಸ್ ಹಿಂದ್ಗಡೆ, ಈಗ ಬಸ್ಸು ಸ್ಪೀಡಾಗಿ ಹೋಗ್ತಾ ಇತ್ತು, ರೋಡ್ ಖಾಲಿ ಇದೆ ಅಂತ, ಅದೇ ವೇಗದಲ್ಲಿ ಹಿಂದ್ಗಡೆಯಿಂದ ಅಲ್ಲೊಂದು ಕಾರು ಬಂತು ನೋಡಿ, I-10, ಅದೂ ಅದೇ ಸ್ಪೀಡಲ್ಲಿ ಇದ್ಬಿಟ್ಟಿದ್ದರೆ ಅಲ್ಲೂ ಭಾರಿ ಅನಾಹುತ ಆಗ್ತಿತ್ತು. ನೋಡಿ, ಹಿಂದ್ಗಡೆ ಒಂದು ಕಾರು ಬರ್ತಾ ಇದೆ, ಬಟ್ ತುಂಬ ಗ್ಯಾಪ್ ಇದೆ ಅಲ್ಲಿ. ಆ ಕಾರೂ ಸ್ಪೀಡಾಗಿ ಬಂದು ಹತ್ತಿರದಲ್ಲಿ ಇದ್ಬಿಟ್ಟಿದ್ದರೆ ಇನ್ನೂ ದೊಡ್ಡ ಆಕ್ಸಿಡೆಂಟ್ ಆಗಿರ್ತಿತ್ತು. ಸದ್ಯ ಯಾರಿಗೂ ಏನೂ ಆಗಿಲ್ಲ, ಇದರಿಂದ ಬಚಾವಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಹೆಂಗಾಯ್ತು ಆಕ್ಸಿಡೆಂಟು? ಸ್ಟೇರಿಂಗ್ ಕಟ್ಟಾಗಿದ್ದೇನಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತಂತ ಬಸ್ನಲ್ಲಿ? ಏನು ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ನೋಡ್ತಾ ಇದ್ರೆ ಎಂತವ್ರಿಗೂ ಕೂಡ ಎದೆ ಜೆಲ್ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಸರ್ಕಾರಿ ಬಸ್ ನಲ್ಲಿ ಇಂತ ಒಂದು ಅಪಘಾತಗಳು ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಈ ಬಸ್ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ವಿಫಲರಾದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಸಾಕಷ್ಟು ಜನರ ಜೀವವನ್ನು ಹೊತ್ತು ಹೋಯ್ತಾ ಇರ್ತಕ್ಕಂಥ ಈ ಒಂದು ಸರ್ಕಾರಿ ಬಸ್ ನಲ್ಲೇ ಇಂತ ಅವಘಡಗಳಾದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಾಸನದಿಂದ ಚಿಕ್ಕಮಗಳೂರು ಕಡೆಗೆ ಬರ್ತಿದ್ದಂತ KSRTC ಬಸ್ ನ ಸ್ಟೇರಿಂಗ್ ಕಟ್ಟಾಗಿ ಡಿವೈಡರ್ ನ ಹಾರಿ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದಿರೋ ಪರಿಣಾಮ 4-5 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ನಿಜಕ್ಕೂ ಕೂಡ ಒಂದು ಬಹಳ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಒಂದು ವೇಳೆ ಏನಾದ್ರೂ ಲೈಟ್ ಕಂಬಕ್ಕೆ ನೇರವಾಗಿ ಡಿಕ್ಕಿ ಹೊಡೆದಿದ್ರೆ ಅಥವಾ ಬಸ್ ಏನಾದ್ರೂ ಪಲ್ಟಿ ಆಗಿದ್ರೆ ಸಾಕಷ್ಟು ಜನರ ಪ್ರಾಣ ಕೂಡ ಹೋಗ್ತಾ ಇತ್ತು. ಹೀಗಾಗಿ ಅಂತಹ ಯಾವುದೇ ರೀತಿಯಾದ ಅವಘಡ ಆಗಿಲ್ಲ. ಆದ್ರೆ ಆಕ್ಸಿಡೆಂಟ್ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ನಿಜವಾಗ್ಲೂ ಅಧಿಕಾರಿಗಳ ನಿರ್ಲಕ್ಷ್ಯ ಎತ್ಕಾಣ್ತದೆ. ಯಾಕೆಂತಂದ್ರೆ ಸರ್ಕಾರಿ ಬಸ್ಗಳನ್ನ ಓಡಿಸುವಂತ ಸಂದರ್ಭ ಅವರ ಕಂಡೀಷನ್ ಗಳನ್ನ ಚೆಕ್ ಮಾಡ್ಬೇಕಾಗತ್ತೆ. ಯಾವ ಕಂಡೀಷನ್ ಅಲ್ಲಿದೆ, ಓಡಿಸ್ಬೋದಾ ಇಲ್ವಾ ಅನ್ನೋದು. ಆದ್ರೆ ಇಂತ ಸ್ಟೇರಿಂಗ್ ನಲ್ಲೇ ಇಂತ ಒಂದು ಸಮಸ್ಯೆ ಇದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಈಗಾಗ್ಲೇ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರ್ತಕ್ಕಂಥದ್ದು, ಆ ಹಳೆ ಬಸ್ಗಳೇನಿದಾವೆ ಅವುಗಳನ್ನ ಎಲ್ಲವನ್ನು ಕೂಡ ನಿಲ್ಲಿಸ್ಬೇಕು, ಹೊಸ ಬಸ್ಗಳನ್ನ ರಸ್ತೆಗೆ ಇಳಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೊಳ್ಳೆ ಬಸ್ಗಳನ್ನ ಓಡಿಸ್ಬೇಕು ಅನ್ನೋದು ಕೂಡ ಒತ್ತಾಯ ಆಗಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಸಚಿನ್ ಶೆಟ್ಟಿ ಡೀಟೇಲ್ಸ್ಗಾಗಿ.